ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ HDFC ಕ್ರೆಡಿಟ್ ಕಾರ್ಡ್ ಪಾಯಿಂಟ್ಸ್ ನಾವು ಕ್ಯಾಶ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ತೀನಿ. ನಾನು ರೀಸೆಂಟ್ ಆಗಿ ಕನ್ವರ್ಟ್ ಮಾಡಿದ್ದೀನಿ, ನಿಮಗೆ ಕ್ಲಿಯರ್ ಆಗಿ ನಾನು ತೋರಿಸ್ತೀನಿ. ಮೇಯ್ನ್ ಆಗಿ ನಾನು ಈ ವಿಡಿಯೋದಲ್ಲಿ 3 ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಏನಪ್ಪ ಅಂದರೆ ಪಾಯಿಂಟ್ಸ್ನ ಕ್ಯಾಶ್ ಆಗಿ ನಾವು ಕನ್ವರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಥರ ನಾವು ಮಾಡಬೇಕಂದ್ರೆ ಫಸ್ಟ್ ನಮಗೆ HDFC ನೆಟ್ ಬ್ಯಾಂಕಿಂಗ್ ಬೇಕಾಗಿತ್ತು. ಸಪೋಸ್ ನಿಮ್ಮ ಹತ್ರ ನೆಟ್ ಬ್ಯಾಂಕಿಂಗ್ ಇಲ್ಲ, ಓನ್ಲಿ ಕ್ರೆಡಿಟ್ ಕಾರ್ಡ್ನಿಂದ ನಾವು ನೆಟ್ ಬ್ಯಾಂಕಿಂಗ್ ಕ್ರಿಯೇಟ್ ಮಾಡ್ಕೊಬೋದು. ಆ ಪ್ರಾಸೆಸ್ ನಾನು ಕ್ಲಿಯರ್ ಆಗಿ ತೋರಿಸ್ತೀನಿ. ಫೈನಲ್ ಆಗಿ ನೀವು ಸಪೋಸ್ ಕ್ರೋಮ್ ಬ್ರೌಸರಲ್ಲಿ ಮಾಡ್ತಾ ಇದ್ರಿ, ಈ ಪ್ರಾಸೆಸ್ ಎಲ್ಲ ಕ್ರೋಮ್ ಬ್ರೌಸರಲ್ಲಿ ಮಾಡ್ತಾ ಇದ್ರೆ ಅಲ್ಲಿ ನಾವು ಒಂದು ಸೆಟ್ಟಿಂಗ್ ಮಾಡ್ಕೊಬೇಕು. ನಾನು ಕ್ಲಿಯರ್ ಆಗಿ ಆ ಸೆಟ್ಟಿಂಗ್ ಬಗ್ಗೆ ಮಾತಾಡ್ತೀನಿ, ನಿಮಗೆ ಕ್ಲಿಯರ್ ಆಗಿ ನಾನು ತೋರಿಸ್ತೀನಿ. ಹಾಗೆ ನಿಮ್ಮದು ಕ್ರೆಡಿಟ್ ಕಾರ್ಡು ಯಾವುದಾದ್ರೂ ಆಗ್ಬೋದು. ಅಂದರೆ ನಮಗೆ ಪೇಟಿಎಮ್ ಅವರು HDFC ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದ್ದಾರೆ, ಟೈಮ್ಸ್ ಪ್ರೈಮ್ ಅವ್ರು ಕೊಡ್ತಾ ಇದ್ದಾರೆ, ಸ್ವಿಗ್ಗಿ ಅವ್ರು ಕೊಡ್ತಾ ಇದ್ದಾರೆ. ಈ ಥರ ಥರ್ಡ್ ಪಾರ್ಟಿಯವರು ನಮಗೆ HDFC ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಕ್ರೆಡಿಟ್ ಕಾರ್ಡ್ ಆದರೂ ಆಗ್ಬೋದು, ಇಲ್ಲಾಂದರೆ ನೀವು ಬ್ಯಾಂಕ್ನಿಂದ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡ್ಕೊಂಡಿದ್ರು ಪ್ರಾಸೆಸ್ ಮ್ಯಾಕ್ಸಿಮಮ್ ಒಂದೇ ಇರ್ತೈತೆ. ನಾನು ಕ್ಲಿಯರ್ ಆಗಿ ತೋರಿಸ್ತೀನಿ. ವಿಡಿಯೋ ಎಲ್ಲ ನೋಡಿ ಡೆಫಿನೆಟ್ ಆಗಿ ನೀವು ವಿಡಿಯೋ ಎಲ್ಲ ನೋಡಿದ ಮೇಲೆ ಒಂದು ಕ್ಲಾರಿಫಿಕೇಶನ್ ಬರ್ತೈತೆ. ನೀವು ಈಸಿಯಾಗಿ ಪಾಯಿಂಟ್ಸ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತೀರಾ. ಮಧ್ಯದಲ್ಲಿ ಸ್ಕಿಪ್ ಮಾಡೋದು ನಿಮ್ಗೆ ಏನು ಅರ್ಥ ಆಗಲ್ಲ. ಹಾಗೆ ಇವತ್ತುವರೆಗೂ ನಮ್ಮ ಚಾನಲ್ಗೆ 4000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ಈ ಥರ ನಿಮ್ಗೋಸ್ಕರ ಒಳ್ಳೆ ವಿಡಿಯೋಸ್ ಮಾಡ್ತೀನಿ. ಸಪೋರ್ಟ್ ಮಾಡಿರಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ನಾನು ಕ್ರೋಮ್ ಸೆಟ್ಟಿಂಗ್ ಬಗ್ಗೆ ಮಾತಾಡ್ತೀನಿ. ನಿಮಗೆ ಕ್ಲಿಯರ್ ಆಗಿ ನಾನು ಕ್ರೋಮ್ ಸೆಟ್ಟಿಂಗ್ ತೋರಿಸ್ತೀನಿ, ಆಮೇಲೆ ಮಿಕ್ರೋ ಪ್ರಾಸೆಸ್ ತೋರಿಸ್ತೀನಿ. ಫಸ್ಟ್ ನೀವು ಕ್ರೋಮ್ ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ಅಲ್ಲಿ ಮೇಲೆ 3 ಡಾಟ್ಸ್ ಇರ್ತವೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಹೋದರೆ ಅಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಒಂದು ಆಪ್ಷನ್ ಇರ್ತೈತೆ ಸೈಟ್ ಸೆಟ್ಟಿಂಗ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ ತಿರ್ಗ ಅಲ್ಲಿ ಒಂದು ಆಪ್ಷನ್ ಇರ್ತೈತೆ ಪಾಪಪ್ ಆ್ಯಂಡ್ ರೀಡೈರೆಕ್ಟ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲೋ ಮಾಡಬೇಕು. ಅದು ಅಲೋ ಮಾಡಿಲ್ಲ ಅಂದರೆ ಪ್ರಾಸೆಸ್ ಮಧ್ಯದಲ್ಲಿ ನಿಂತೋಗ್ತೈತೆ. ಅದಕ್ಕೆ ನಾನು ಕ್ಲಿಯರಾಗಿ ಇವಾಗ ತೋರಿಸ್ತಾ ಇದ್ದೀನಿ ಸೆಟ್ಟಿಂಗ್ಸ್ನ. ಈ ಥರ ಮಾಡಿದ ಮೇಲೆ ಇವಾಗ ನಾವು ಪಾಯಿಂಟ್ಸ್ನ ಕ್ಯಾಶ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಾನು ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನೀವು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಅಲ್ಲಿ HDFC ಮೈ ಕಾರ್ಡ್ಸ್ ಅಂತ ಅಲ್ಲಿ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ಮೇಲೆ ಅಲ್ಲಿ ಫಸ್ಟ್ ವೆಬ್ಸೈಟ್ ಒಂದು ಬರ್ತೈತೆ, ನೀವು ನೋಡ್ಬೋದು mycards.hdfcbank.com ಅಂತ ಬರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮ್ಮದು ಲಿಂಕ್ ಆಗಿರೋ ಕ್ರೆಡಿಟ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕೇಳ್ತೈತೆ, ಅಲ್ಲಿ ಎಂಟರ್ ಮಾಡಬೇಕು. ಅಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರ್ತೈತೆ, ಅಲ್ಲಿ OTP ಎಂಟರ್ ಮಾಡಬೇಕು. ನೀವು OTP ಎಂಟರ್ ಮಾಡಿದ ಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದಂತಾನೆ ಈ ಥರ ಇಂಟರ್ಫೇಸ್ ಬರ್ತೈತೆ. ಸಪೋಸ್ ನಿಮ್ಮ ಹತ್ರ ಒಂದು ಕಾರ್ಡ್ ಇದ್ದರೆ ಒಂದು ಕಾರ್ಡ್ ಬರ್ತೈತೆ, ಸಪೋಸ್ ಒಂದಕ್ಕಿಂತ ಜಾಸ್ತಿ ಇದ್ದರೆ ಕಾರ್ಡ್ಸ್ ಎಲ್ಲ ಅಲ್ಲಿ ಬರ್ತವೆ. ನೀವು ಯಾವ ಕಾರ್ಡ್ನಿಂದ ಪಾಯಿಂಟ್ಸ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೇಕು ಅನ್ಕೊತಾ ಇದ್ರು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರ್ತೈತೆ, ನೀವು ನೋಡ್ಬೋದು. ಅಲ್ಲಿ ಸ್ವಲ್ಪ ಕೆಳಗಡೆ ನಾವು ಸ್ಕ್ರೋಲ್ ಮಾಡಿದರೆ ಅಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಶಾಪ್ ರೀಡೀಮ್ ಅಂತ ಒಂದು ಆಪ್ಷನ್ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ರೀಡೀಮ್ ನೌ ಅಂತ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ರೀಡೀಮ್ ನೌ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು ಕ್ಲೈಮ್ ರಿವಾರ್ಡ್ಸ್ ಅಂತ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಬರ್ತೈತೆ ರೆಡ್ ಕಲರಲ್ಲಿ, ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಕ್ರಿಯೇಟ್ ಮಾಡ್ಕೊಬೇಕು. ಸಪೋಸ್ ನಿಮ್ಮ ಹತ್ರ HDFC ನೆಟ್ ಬ್ಯಾಂಕಿಂಗ್ ಇಲ್ಲ ಅಂದರೆ ಕ್ರೆಡಿಟ್ ಕಾರ್ಡ್ನಿಂದನೇ ನೀವು ಕ್ರಿಯೇಟ್ ಮಾಡ್ಕೊಬೋದು. ನಾನು ಕ್ಲಿಯರಾಗಿ ಇವಾಗ ಆ ಪ್ರಾಸೆಸ್ ತೋರಿಸ್ತೀನಿ. ಕೆಳಗಡೆ ನೀವು ನೋಡ್ಬೋದು ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಕ್ರೆಡಿಟ್ ಕಾರ್ಡ್ ಓನ್ಲಿ ಲಾಗಿನ್ ಹೀರ್ ಅಂತ ಒಂದು ಆಪ್ಷನ್ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಸ್ವಲ್ಪ ಕೆಳಗಡೆಗೆ ಬರಬೇಕು. ಅಲ್ಲಿ ಫಸ್ಟ್ ಟೈಮ್ ಯೂಸರ್ ಅಂತ ಒಂದು ಆಪ್ಷನ್ ಇರ್ತೈತೆ, ಅಲ್ಲಿ ರಿಜಿಸ್ಟರ್ ನೌ ಅಂತ ತೋರಿಸ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ನೆಟ್ ಬ್ಯಾಂಕಿಂಗ್ ಫಾರ್ಮ್ ಇಲ್ಲಿ ಈ ಥರ ಕಾಣಿಸ್ತೈತೆ. ಫಸ್ಟ್ ನೀವು ಒಂದು ಯೂಸರ್ ID ಸೆಲೆಕ್ಟ್ ಮಾಡ್ಕೊಬೇಕು. ನೆನಪಿರೋದು ನೀವು ಸೆಲೆಕ್ಟ್ ಮಾಡ್ಕೊಳೋದು ಒಳ್ಳೆಯದು. ಅಲ್ಲಿ ಯೂಸರ್ ID ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ನೇಮ್ ಹ್ಯಾಸ್ ಆನ್ ಯುವರ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರ್ತೈತೆ, ಅಲ್ಲಿ ನಿಮ್ಮದು ಪೂರ್ತಿ ಹೆಸರಲ್ಲಿ ಎಂಟರ್ ಮಾಡಬೇಕು. ಕೆಳಗಡೆ ಕಾರ್ಡ್ ನಂಬರ್ ಕೇಳ್ತೈತೆ, ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಅಲ್ಲಿ ಎಂಟರ್ ಮಾಡಬೇಕು. ಎಕ್ಸ್ಪೈರಿ ಡೇಟ್ ಅಂದರೆ ಮಂತ್ ಇಯರ್ ಎಂಟರ್ ಮಾಡಬೇಕು. ಫೈನಲ್ ಆಗಿ ನಿಮ್ಮದು ಕ್ರೆಡಿಟ್ ಕಾರ್ಡ್ ಪಿನ್ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು OTP ಬರ್ತೈತೆ, ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರ್ತೈತೆ. ಅದು ಎಂಟರ್ ಮಾಡಿದ ಮೇಲೆ ನಿಮ್ಮದು ನೆಟ್ ಬ್ಯಾಂಕಿಂಗ್ ಕ್ರಿಯೇಟ್ ಆಗ್ತೈತೆ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ನೆಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಇವಾಗ ನೆಕ್ಸ್ಟ್ ಪ್ರಾಸೆಸ್ ನಾನು ಕ್ಲಿಯರಾಗಿ ತೋರಿಸ್ತೀನಿ. ತಿರ್ಗಾ ನೀವು HDFC ಮೈ ಕಾರ್ಡ್ಸ್ ಅಂತ ಕ್ರೋಮಲ್ಲಿ ಟೈಪ್ ಮಾಡಿರಿ, ಅಲ್ಲಿ ವೆಬ್ಸೈಟ್ ಬರ್ತೈತೆ. ತಿರ್ಗಾ ಲಾಗಿನ್ ಆಗಬೇಕು. ನಾವು ಫಸ್ಟು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ OTP ಬರ್ತೈತೆ, ಅವಾಗ ಥರನೇ ಸೇಮ್ OTP ಬರ್ತೈತೆ. OTP ಬಂದ ಮೇಲೆ ಲಾಗಿನ್ ಆಗಬೇಕು. ಇವಾಗ ತೋರಿಸ್ತೀನಿ ಕ್ಲಿಯರಾಗಿ. OTP ಎಂಟರ್ ಮಾಡಿದ್ಮೇಲೆ ಈ ಥರ ಕಾರ್ಡ್ಸ್ ಎಲ್ಲ ಬರ್ತವೆ. ಯಾವ ಕಾರ್ಡು ಬೇಕು ಆ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಅಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇರ್ತೈತೆ, ಶಾಪ್ ರೀಡೀಮ್ ಅಂತ ಒಂದು ಆಪ್ಷನ್ ಇರ್ತೈತೆ, ತಿರ್ಗಾ ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ತಿರ್ಗಾ ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ, ಅಲ್ಲಿ ರೀಡೀಮ್ ನೌ ಅಂತ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ರೀಡೀಮ್ ನೌ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು ಕ್ಲೈಮ್ ರಿವಾರ್ಡ್ಸ್ ಅಂತ ಇರ್ತೈತೆ. ಸೇಮ್ ಪ್ರಾಸೆಸ್ ಅವಾಗ ಮಾಡ್ದಂಗೆ
ಕ್ಲೈಮ್ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಕ್ರೆಡಿಟ್ ಕಾರ್ಡ್ ಓನ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ರೆಡಿಟ್ ಕಾರ್ಡ್ ಓನ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆವಾಗ ನೀವು ಕ್ರಿಯೇಟ್ ಮಾಡ್ಕೊಂಡಿರೋ ಯೂಸರ್ ಐ ಡಿ ಪಾಸ್ವರ್ಡ್ ಎಂಟರ್ ಆಗಿ ನೀವು ಲಾಗಿನ್ ಆಗಬೇಕು. ನೀವು ಲಾಗಿನ್ ಆಗೋದ್ಮೇಲೆ ನೆಟ್ ಬ್ಯಾಂಕಿಂಗ್ ಲಾಗಿನ್ ಆಗೋದ್ಮೇಲೆ ಅಲ್ಲಿ ಯಾರ ಮಾರ್ಕ್ ಇರ್ತೈತೆ ನೀವು ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಕಾರ್ಡ್ ಡೀಟೇಲ್ಸ್ ಎಲ್ಲ ಬರ್ತವೆ. ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಎಷ್ಟೈತೆ ಆ ಥರ ಎಲ್ಲ ಡೀಟೇಲ್ಸ್ ಅಲ್ಲಿ ಬರ್ತವೆ. ಅವೆಲ್ಲ ನೋಡಿದ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಬೇಕು. ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ಮೇಲೆ ಇವೆಲ್ಲ ನೋಡಿದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ಮೇಲೆ ಅಲ್ಲಿ ಮೋರ್ ಆಕ್ಷನ್ಸ್ ಅಂತ ಒಂದು ಆಪ್ಷನ್ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ರೀಡೀಮ್ ರಿವಾರ್ಡ್ ಪಾಯಿಂಟ್ಸ್ ಅಂತ ಒಂದು ಆಪ್ಷನ್ ಇರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕನ್ಫರ್ಮ್ ಕೇಳ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸಪೋಸ್ ನಾನು ಫಸ್ಟಲ್ಲಿ ಇಲ್ಲಂಗೆ ನೀವು ಆ ಸೆಟ್ಟಿಂಗ್ ಮಾಡಿಲ್ಲ, ಕ್ರೋಮಲ್ಲಿ ಸೆಟ್ಟಿಂಗ್ ಮಾಡಿಲ್ಲ ಅಂದರೆ ಮಾತ್ರ ನೀವು ನೆಕ್ಸ್ಟ್ ಪೇಜಿಗೆ ಹೋಗೋಕ್ಕಾಗಲ್ಲ, ಸ್ಟಕ್ ಆಗ್ತೀರಾ ಇಲ್ಲೇ. ಅದಕ್ಕೆ ಫಸ್ಟ್ ಸೆಟ್ಟಿಂಗ್ ಮಾಡಿರಿ. ಸೆಟ್ಟಿಂಗ್ ಮಾಡಿಲ್ಲ ಅಂದರೆ ಇಲ್ಲೇ ಸ್ಟಕ್ ಆಗ್ತೀರಿ. ನೀವು ಡೆಫಿನೆಟಾಗಿ ಸೆಟ್ಟಿಂಗ್ ಮಾಡಿರಿ. ಅಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ತಿರ್ಗಾ ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ಅಲ್ಲಿ ನಮಗೆ ನೆಕ್ಸ್ಟ್ ಪೇಜಲ್ಲಿ 4 ಆಪ್ಷನ್ಸ್ ಬರ್ತವೆ. ಒಂದೇನಪ್ಪ ಅಂದರೆ ಕ್ಯಾಶ್ ಬರ್ತೈತೆ, ಒಂದು ಆಪ್ಷನ್ ಇರ್ತೈತೆ. ಹಾಗೆ ವೋಚಸ್ ಆಪ್ಷನ್ಸ್ ಇರ್ತೈತೆ. ಈ ಥರ ಇರ್ತವೆ. ನೀವು ಸಪೋಸ್ ನಿಮಗೆ ವೋಚಸ್ ಬೇಕಂದರೆ ಅಂದರೆ ಅಮೆಜಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ಈ ಥರ ಏನಾರ ವೋಚಸ್ ಬೇಕಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವೋಚಸ್ ರೀಡೀಮ್ ಮಾಡ್ಕೊಬೋದು. ನನ್ನ ರಿಕಮೆಂಡೇಷನ್ ಅಂದರೆ ಕ್ಯಾಶೇ ಬೆಸ್ಟು. ಯಾಕಂದರೆ ವೋಚಸ್ ಅಂದರೆ ನಮಗೆ ಬೇರೆ ವೆಬ್ಸೈಟ್ಸಲ್ಲಿ ಅಮೆಜಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ಬೇರೆ ವೆಬ್ಸೈಟಲ್ಲಿ 2-5% ಡಿಸ್ಕೌಂಟ್ ಸಿಗ್ತಾ ಇದೆ. ಅದಕ್ಕೆ ವೋಚಸ್ ರೀಡೀಮ್ ಮಾಡ್ಕೊಳೋದಕ್ಕಿಂತ ನೀವು ಕ್ಯಾಶ್ ರೀಡೀಮ್ ಮಾಡ್ಕೊಳೋದೇ ಬೆಸ್ಟ್ ಅಂತ ನನ್ನ ರೆಕಮೆಂಡೇಷನ್. ಅದು ನಿಮ್ಮಿಷ್ಟ. ನಾನು ಇವಾಗ ತೋರಿಸ್ತೀನಿ ಕ್ಲಿಯರಾಗಿ. ಅಲ್ಲಿ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಫಸ್ಟು ಎಷ್ಟು ಪಾಯಿಂಟ್ಸ್ ಇದಾವೆ ಅಂತ ತೋರಿಸ್ತೈತೆ. ಕೆಳಗಡೆ ಅದು ಎಷ್ಟು ಅಮೌಂಟ್ಗೆ ಆ ಪಾಯಿಂಟ್ಸ್ ವರ್ತ್ ಅಂತ ಕ್ಲಿಯರ್ ಆಗಿ ಈಕ್ವಲೆಂಟ್ ಅಮೌಂಟ್ ಎಷ್ಟು ಅಂತ ಕ್ಲಿಯರ್ ಆಗಿ ತೋರಿಸ್ತೈತೆ. ಕೆಲವೊಂದು ಕ್ರೆಡಿಟ್ ಕಾರ್ಡ್ ಏನಂದ್ರೆ 1 ಪಾಯಿಂಟ್ ಅಂದ್ರೆ ₹1, ಕೆಲವೊಂದು ಕ್ರೆಡಿಟ್ ಕಾರ್ಡ್ಸ್ ಏನಂದ್ರೆ 4 ಪಾಯಿಂಟ್ಸ್ ಇದ್ರೆ ₹1. ಈ ತರ ಎಷ್ಟು ಅಮೌಂಟ್ ಅದು ವರ್ತ್ ಅಂತ ಕ್ಲಿಯರ್ ಆಗಿ ತೋರಿಸ್ತೈತೆ. ಕೆಳಗಡೆ 2 ಬಾಕ್ಸ್ ಇರ್ತೈತೆ. ಫಸ್ಟ್ ಬಾಕ್ಸ್ ಅಲ್ಲಿ ನೀವು ಎಷ್ಟು ಪಾಯಿಂಟ್ಸ್ ರೀಡೀಮ್ ಮಾಡಬೇಕು ಅನ್ಕೊಂತ ಇದ್ರ ಅಲ್ಲಿ ಅಷ್ಟು ಪಾಯಿಂಟ್ಸ್ ನೀವು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಪೇಜ್ ಅಲ್ಲಿ ಎಷ್ಟು ಪಾಯಿಂಟ್ಸ್ ನೀವು ರೀಡೀಮ್ ಮಾಡ್ಬೇಕು ಅನ್ಕೊಂತ ಇದ್ರೆ ಅಷ್ಟು ಪಾಯಿಂಟ್ಸ್ ಎಂಟರ್ ಮಾಡಿದ ಮೇಲೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ರೀಡೀಮ್ ನೌ ಮೇಲೆ ಕ್ಲಿಕ್ ಮಾಡಬೇಕು. ರೀಡೀಮ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ಅಲ್ಲಿ ತಿರ್ಗಾ ಕೇಳ್ತೈತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಒಂದು ಆರ್ಡರ್ ಐ ಡಿ ಬರ್ತೈತೆ. ಹಾಗೆ ಆರ್ಡರ್ ಐ ಡಿ ಬಂದ ಮೇಲೆ ಸಪೋಸು ನಿಮಗೆ ಈ ಥರ ಆಗಿಲ್ಲ, 1 ವೀಕ್ ಆದಮೇಲೆ ಕ್ಯಾಶ್ ಆ್ಯಡ್ ಆಗಿಲ್ಲ ಅಂದರೆ ಕಸ್ಟಮರ್ ಕೇರ್ ಕಾಲ್ ಮಾಡಿ ಈ ಆರ್ಡರ್ ನಂಬರ್ ಅವ್ರಿಗೆ ಹೇಳಿದರೆ ಕ್ಲಿಯರಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಕ್ಯಾಶು ಎಷ್ಟು ದಿನದಲ್ಲಿ ಕ್ರೆಡಿಟ್ ಆಗ್ತದೆ ಅಂದರೆ ನನಗೆ ಮಾತ್ರ 3 ದಿನದಲ್ಲಿ ಕ್ರೆಡಿಟ್ ಆಯಿತು. ಈ ಥರ ನೀವು ಈಸಿಯಾಗಿ ನಿಮ್ಮ ಪಾಯಿಂಟ್ಸ್ನಾಗೆ ರೀಡೀಮ್ ಮಾಡಿಕೊಂಡು ಕ್ಯಾಶಿಗೆ ಕನ್ವರ್ಟ್ ಮಾಡ್ಕೊಬೋದು. ಈಸಿ ಪ್ರಾಸೆಸ್ ಇದು. ಸಪೋಸ್ ನೀವು HDFC ಬ್ಯಾಂಕ್ ಯೂಸರ್ ಆಗಿ ನೆಟ್ ಬ್ಯಾಂಕಿಂಗ್ ಇದ್ದರೆ ಸ್ವಲ್ಪ ಈಸಿ ಆಗ್ತದೆ ಪ್ರಾಸೆಸ್. ಸಪೋಸ್ ನೆಟ್ ಬ್ಯಾಂಕಿಂಗ್ ಇಲ್ಲ ಅಂದರೆ ಮಾತ್ರ ಸ್ವಲ್ಪ ಕಷ್ಟ. ನಾನು ಆಲ್ರೆಡಿ ಕ್ಲಿಯರಾಗಿ ತೋರಿಸಿದ್ದೀನಿ ನೆಟ್ ಬ್ಯಾಂಕಿಂಗ್ ಹೇಗೆ ಕ್ರಿಯೇಟ್ ಮಾಡೋದಂತ. ಸಪೋಸ್ ನಿಮ್ಮ ಹತ್ರ ಆಲ್ರೆಡಿ HDFC ಬ್ಯಾಂಕ್ ನೆಟ್ ಬ್ಯಾಂಕಿಂಗ್ ಇದ್ದರೆ ಈ ಪೇಜಲ್ಲಿ ನೀವು ಲಾಗಿನ್ ಆಗಿ ಪಾಯಿಂಟ್ಸ್ನ ರೀಡೀಮ್ ಮಾಡ್ಕೊಬೋದು. ಪಾಯಿಂಟ್ಸ್ ಟು ಕ್ಯಾಶ್ ಕನ್ವರ್ಟ್ ಮಾಡ್ಕೊಬೋದು ಈಸಿಯಾಗಿ. ಸಪೋಸ್ ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ ಪ್ರೊಸೆಸ್ ಎಲ್ಲ. ಈ ಥರ ನೀವು ಈಸಿಯಾಗಿ ಪಾಯಿಂಟ್ಸ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟೇ ಪ್ರೇಕ್ಷಕರೇ. ಸಪೋಸ್ ನಿಮಗೆ ಇನ್ನೂ ಏನಾರ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ನಾನು ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಎಲ್ಲ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.